ಎಲ್ಲರಿಗೂ ನಮಸ್ಕಾರ. ಕಳಸ ಕುಕ್ಕಿಂಗ್ಗೆ ಸ್ವಾಗತ. ಈ ದಿನ ನಾವು ಮೃದುವಾದ ರವೆ ಇಡ್ಲಿ ಮಾಡೋದು ಹೇಗೆ ಅಂತ ನೋಡೋಣ. ಇದರಲ್ಲಿ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಆ್ಯಡ್ ಮಾಡಿ ಈ ರವೆ ಇಡ್ಲಿನ ಮಾಡ್ತಿದ್ದೀವಿ. 1 ಕಪ್ ಉದ್ದಿನ ಬೇಳೆ, 1/4 ಕಪ್ ಸಬ್ಬಕ್ಕಿ, ಇದನ್ನು 2 ಸಾರಿ ಚೆನ್ನಾಗಿ ತೊಳೆದು ತೆಗೆದುಕೊಳ್ಳಿ. ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕಿ 2 ಗಂಟೆ ಕಾಲ ನೆನೆಯಲು ಬಿಡಿ. ಈಗ ನೋಡಿ, ಉದ್ದಿನಬೇಳೆ 2 ಗಂಟೆ ಆಗಿದೆ, ಚೆನ್ನಾಗಿ ನೆಂದಿದೆ. ಈಗ ನೀರನ್ನೆಲ್ಲ ಬಗ್ಗಿಸಿ ಮಿಕ್ಸಿಗೆ ಉದ್ದಿನಬೇಳೆನ ಹಾಕಿ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ರುಬ್ಕೊಳ್ಳಿ. ತುಂಬ ಮೃದುವಾಗಿ ನೈಸ್ ಆಗಿರಬೇಕು ನೋಡಿ, ಈ ಥರ. ಈಗ 4 ಕಪ್ ಇಡ್ಲಿ ರವೆ, ನೀರು ಹಾಕಿ ರವೆನ ಸ್ವಲ್ಪ ತೊಳೆದು ಚೆನ್ನಾಗಿ ಸೋಸಿ ಅಥವಾ ಕೈಯಲ್ಲಿ ಹಿಂಡಿ ತೆಗೆದುಕೊಳ್ಳಿ. ನೋಡಿ, ಈ ಥರ ನೀರಿಲ್ಲದೆ ರವೆನ ಚೆನ್ನಾಗಿ ಗಟ್ಟಿಯಾಗಿ ಹಿಂಡ್ಕೋಬೇಕು. ಈಗ ರುಬ್ಬಿರುವ ಉದ್ದಿನ ಹಿಟ್ಟನ್ನು ರವೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈ ಹದ ಇರಬೇಕು. ತುಂಬ ನೀರು ಹಾಕಕ್ಕೆ ಹೋಗ್ಬೇಡಿ. ತುಂಬ ನೀರಾದರೆ ಇಡ್ಲಿ ಚೆನ್ನಾಗಿ ಬರೋದಿಲ್ಲ. ತುಂಬ ನೀರು ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ನೋಡಿ, ಇದು ಚೆನ್ನಾಗಿ ಕರೆಕ್ಟಾಗಿದೆ. ಬೇಕಂದರೆ ನಾಳೆ ಬೆಳಗ್ಗೆ ನೋಡಿ ನೀರನ್ನ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಬೋದು. ಈಗ ರಾತ್ರಿ ಫರ್ಮೆಂಟೇಷನ್ ಆಗಲು ಬಿಟ್ಬಿಡಿ. ನೋಡಿ, ಈಗ ಇಡ್ಲಿ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಈ ಥರ ನೊರೆ ನೊರೆಯಾಗಿ ಮೃದುವಾಗಿದ್ದರೆ ಇಡ್ಲಿನೂ ತುಂಬ ಮೃದುವಾಗಿ ಬರುತ್ತೆ. ಈಗ ಇದಕ್ಕೇನು ನೀರು ಆ್ಯಡ್ ಮಾಡೋ ನೆಸೆಸಿಟಿ ಇಲ್ಲ. ಕರೆಕ್ಟಾಗಿ ಉಪ್ಪು ಸೇರಿಸಿ ಮಿಕ್ಸ್ ಮಾಡಿ. ಈ ರೀತಿ ಹಿಟ್ಟು ರೆಡಿಯಾಗಿದೆ. ಇದಕ್ಕೆ ಯಾವುದೇ ಥರ ನೀರು ಸೇರಿಸೋ ಅವಶ್ಯಕತೆ ಇಲ್ಲ, ಪರ್ಫೆಕ್ಟ್ ಆಗಿದೆ. ಈಗ ಇಡ್ಲಿ ಪ್ಲೇಟ್ನ ತಗೊಂಡು ಎಣ್ಣೆ ಹಾಕಿ ಇಡ್ಲಿ ಪ್ಲೇಟ್ಗೆ ಸವರಿ. ಇದರಿಂದ ಇಡ್ಲಿ ಬಂದ ಮೇಲೆ ತೆಗೆಯೋಕ್ಕೆ ಈಸಿ ಆಗುತ್ತೆ. ಇಡ್ಲಿ ಪ್ಲೇಟ್ಗೆ ಇಡ್ಲಿ ಕಚ್ಕೊಳ್ಳೋದಿಲ್ಲ. ಈಗ ನೋಡಿ, ನಾನು 3/4 ಸೌಟಿನಷ್ಟು ಹಿಟ್ಟನ್ನ ಇಡ್ಲಿ ಪ್ಲೇಟ್ಗೆ ಹಾಕ್ತಿದ್ದೀನಿ. ತುಂಬ ಹಾಕಕ್ಕೆ ಹೋಗಬೇಡಿ, ಅದು ಬೆಂದ ಮೇಲೆ ಸ್ವಲ್ಪ ಇಡ್ಲಿ ಉಬ್ಬುತ್ತಲ್ವ, ಅದಕ್ಕಾಗಿ ಸ್ಪೇಸ್ ಬೇಕಾಗುತ್ತೆ. ಈ ನೋಡಿ, ಈ ರೀತಿ ನಾನು 5 ಪ್ಲೇಟು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಇಡ್ಲಿ ಪಾತ್ರೆ ಇಟ್ಟು ಸ್ವಲ್ಪ ನೀರು ಹಾಕಿ ಕುದ್ದ ನಂತರ ಇಡ್ಲಿ ಪ್ಲೇಟ್ನ ಕುಕ್ಕರ್ ಒಳಗೆ ಇಡಿ. ಮುಚ್ಚಳ ಮುಚ್ಚಿ 10 ರಿಂದ 15 ನಿಮಿಷ ಬಿಟ್ಬಿಡಿ. ಈಗ ನೋಡಿ, 10 ರಿಂದ 15 ನಿಮಿಷ ಆಗಿದೆ, ಇಡ್ಲಿ ರೆಡಿ ಆಗಿದೆ. ನಿಮಗೇನಾದರೂ ಡೌಟ್ ಇದೆ ಬೆಂದಿದೆಯೋ ಇಲ್ಲೋ ಅಂತ, ಒಂದು ಸ್ಪೂನ್ನ ಇಡ್ಲಿ ಒಳಗೆ ಚುಚ್ಚಿದ್ರೆ ಆ ಸ್ಪೂನ್ನಲ್ಲಿ ಯಾವುದೇ ಹಿಟ್ಟು ಅಂಟಿಲ್ಲ ಅಂದರೆ ಇಡ್ಲಿ ಬೆಂದಿದೆ ಅಂತ ಅರ್ಥ. ನೋಡಿ, ಬಿಸಿ ಬಿಸಿಯಾದಂಥ ರವೆ ಇಡ್ಲಿ ರೆಡಿ ಆಗಿದೆ. ಎಷ್ಟು ಸಾಫ್ಟಾಗಿದೆ ಅಂದರೆ ಅದು ನೀವು ಮಾಡಿದಾಗಲೇ ಗೊತ್ತಾಗೋದು, ನಾನು ಹೇಳಿದ್ರೆ ನಿಮಗೆ ಗೊತ್ತಾಗೋದಿಲ್ಲ. ಇಡ್ಲಿನ ನಾನು ಸಾಂಬಾರ್ ಜೊತೆ ಸರ್ವ್ ಮಾಡ್ತಿದ್ದೀನಿ. ನೀವು ಸಹ ನಿಮ್ಮ ಮನೆಯಲ್ಲಿ ಈ ಥರ ಇಡ್ಲಿಯನ್ನು ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಯಾವ ಥರ ಬಂದಿದೆ ಅಂತ. ನೋಡಿದ್ರಾ, ಎಷ್ಟು ಮೃದುವಾಗಿದೆ, ಎಷ್ಟು ಚೆನ್ನಾಗಿದೆ ಇಡ್ಲಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.